ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಂತ ಪ್ರಕರಣದಲ್ಲಿ ಈಗ ಆರೋಪಿ ಕಲಬುರಗಿ ಕಡೆನೂ ಹೋಗಿದಾನಾ ಅಂತ ಹೇಳಿ ಶೋಧವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯ ರೈಲ್ವೆ ನಿಲ್ದಾಣದಲ್ಲಿ ಎನ್ಐಎ ತಂಡ ಪರಿಶೀಲನೆಯನ್ನ ಕೂಡ ಮಾಡಿದೆ. ರೈಲ್ವೆ ಸ್ಟೇಷನ್ನ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿದೆ. ಬಳ್ಳಾರಿಯಿಂದ ನೇರವಾಗಿ ಕಲಬುರಗಿಗೆ ಎನ್ಐಎ ತಂಡ ತೆರಳಿದೆ. ಏನೋ ಹಿಂಟ್ ಸಿಕ್ಕಿರುತ್ತೆ. ಹಳೆ ಜೇವರ್ಗಿ ರಸ್ತೆಯ ಲಾಡ್ಜ್ಗಳಲ್ಲೂ ಕೂಡ ಎನ್ಐಎ ತಂಡ ಅಲ್ಲಿ ಹುಡುಕಾಟವನ್ನ ಮಾಡಿದ್ದಾರೆ. ಸೊ ಪ್ರಬಲವಾಗಿ ಅವರಿಗೆ ಬಳ್ಳಾರಿಯಿಂದ ಏನಾದರೂ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದ ಹಿನ್ನೆಲೆಯಲ್ಲಿ ಕಲಬುರಗಿ ಕಡೆಗೆ ತೆರಳಿದ್ದಾರೆ. ಬಳ್ಳಾರಿಯಿಂದ ಶೋಧ ಕಾರ್ಯ ಮಾಡಿದ್ದಾರೆ. ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಅಲ್ಲಿಂದ ಪರಾರಿಯಾದಂತಹ ಉಗ್ರನಿಗಾಗಿ ಈಗ ಎನ್ಐಎ ತಂಡ ಶೋಧ ಕಾರ್ಯ ಮುಂದುವರಿಸಿದ್ದು, ಈಗ ಬಳ್ಳಾರಿಯ ಬಳಿಕ ಕಲಬುರಗಿಗೂ ಕೂಡ ಎನ್ಐಎ ತಂಡ ಭೇಟಿ ಕೊಟ್ಟಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಲಬುರಗಿಯ ಕೇಂದ್ರೀಯ ರೈಲ್ವೆ ನಿಲ್ದಾಣಕ್ಕೆ ಇವತ್ತು ಬೆಳಗ್ಗೆ ಎನ್ಐಎ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪ್ರಮುಖವಾಗಿ ಆ ದಿನ ಅಂದರೆ ಬಳ್ಳಾರಿಯ ನಂತರ ಆತ ಕಲಬುರಗಿ ಕಡೆ ಬಂದಿರಬಹುದು ಎಂಬ ಗುಮಾನಿಯ ಮೇಲೆ ಇಲ್ಲಿರುವಂತಹ ಎಲ್ಲ CCTV ದೃಶ್ಯಗಳನ್ನು ಕೂಡ ಈಗಾಗಲೇ ಎನ್ಐಎ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಅದೇ ರೀತಿಯಾಗಿ ಆ ದಿನ ಏನಂದರೆ ಬಳ್ಳಾರಿ ಮುಖಾಂತರವಾಗಿ ಕಲಬುರಗಿಗೆ ಬಂದಂತಹ ರೈಲುಗಳು ಎಷ್ಟು, ಆ ರೈಲುಗಳಲ್ಲಿ ಎಷ್ಟು ಜನ ಪ್ರಯಾಣಿಕರಿದ್ದರು ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಆ ಒಂದು ರೈಲು ಏನಂದರೆ ಕಲಬುರಗಿಯ ಕೇಂದ್ರೀಯ ನಿಲ್ದಾಣಕ್ಕೆ ರೈಲ್ವೆ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಮಾಡಿದ್ದು, ಪ್ರಮುಖವಾಗಿ ಶಂಕಿತ ಉಗ್ರನ ಏನು ಛಾಯಾಚಿತ್ರ ಇರುತ್ತೆ ಅದನ್ನು ತೋರಿಸಿ ಇಂತಹ ವ್ಯಕ್ತಿ ಈ ರೈಲ್ವೆ ನಿಲ್ದಾಣದಿಂದ ಏನಾದರೂ ಇಲ್ಲಿಂದ ಬೇರೆ ಕಡೆ ಮೂವ್ ಆಗಿದ್ದಾನಾ ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕೇವಲ ಕಲಬುರಗಿಯ ರೈಲ್ವೆ ನಿಲ್ದಾಣ ಅಷ್ಟೇ ಅಲ್ಲ, ಈಗಾಗಲೇ ಕಲಬುರಗಿ ಪೊಲೀಸರಿಗೂ ಕೂಡ ಹೈ ಅಲರ್ಟ್ ಅನ್ನು ಮಾಡಲಾಗಿದ್ದು, ಪ್ರಮುಖವಾಗಿ ಈ ಹಿಂದೆ ಕೂಡ ಕಲಬುರಗಿಯಲ್ಲಿ ಹಲವು ಜನ ಟೆರರಿಸ್ಟ್ಗಳು ಇಲ್ಲಿ ಪತ್ತೆಯಾಗಿದ್ದರು. ಹೀಗಾಗಿ ಎನ್ಐಎ ತಂಡ ಏನಂದರೆ ಇಲ್ಲಿ ಬೀಡು ಬಿಟ್ಟಿದ್ದು, ಇಲ್ಲೇ ಕಲಬುರಗಿಯಲ್ಲೂ ಕೂಡ ಆ ಒಂದು ಶಂಕಿತ ಉಗ್ರ ಏನಂದರೆ ಓಡಾಡಿರುವಂತಹ ಬಹುತೇಕ ಕೆಲ ಛಾಯಾಚಿತ್ರಗಳನ್ನ ಈಗ ಹುಡುಕೋದಕ್ಕೆ ಈಗ ಎನ್ಐಎ ತಂಡ ಮುಂದಾಗಿದ್ದು, ಈಗ